ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಊರಿಗೆಲ್ಲ ಹೋಗ್ಬೇಕಿತ್ತು. ದಿವ್ಯಾ ಮನೇಲಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಗೈಸ್. ಹಾಯ್ ದಿವ್ಯಾ. ಅಮ್ಮ ಆಲ್ರೆಡಿ ಎದ್ದು ಬೆಳಗ್ಗೆನೆ ಅಡುಗೆ ಮಾಡ್ತಾ ಇದ್ದಾರೆ. ಅಮ್ಮ ಏನು ಮಾಡ್ತಿರೋದು? ನಮ್ಮ ಮನೇಲಿ ಯಾರು ಜಾಸ್ತಿ ತಿಂತಾ ಇರೋದು ಪುಳಿಯೋಗರೆ? ಅವಳೊಬ್ಳೆ ಗೈಸ್. ನಮ್ಮ ಮನೇಲಿ ಜಾಸ್ತಿ ಪುಳಿಯೋಗರೆ ಎಲ್ಲ ತಿನ್ನೋದಂದ್ರೆ ಅವಳೊಬ್ಳೆ ಜಾಸ್ತಿ ತಿನ್ನೋದು. ನಿನ್ಗೆ ಯಾಕಷ್ಟು ಪುಳಿಯೋಗರೆ ಇಷ್ಟ ದಿವ್ಯಾ? ಹಾಂ, ಯಾಕೆ ಅಷ್ಟೊಂದು ಇಷ್ಟ ನಿನಗೆ ಪುಳಿಯೋಗರೆ? ಒಂಥರ ಫೇವರೇಟಾ ನಿನಗೆ ಪುಳಿಯೋಗರೆ? ಯಾಕೆ ಅಷ್ಟು ಇಷ್ಟ ನಿನಗೆ? ನೀನು ಯಾವಾಗಿಂದ ಪುಳಿಯೋಗರೆ ತಿಂತಿರೋದು? ಅವಳಿಗೊಂಥರ ಚಿಕ್ಕವಳಿಂದನೂ ಪುಳಿಯೋಗರೆ ಅಂತಾರೆ ಒಂದು ಫುಲ್ ಸ್ಪೆಷಲ್ ಗೈಸ್ ಅವಳಿಗೆ. ಅದಕ್ಕೆ ಅಮ್ಮ ಬೆಳಗ್ಗೆ ಎದ್ದು ಅವಳಿಗೋಸ್ಕರ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದಾರೆ. ಇದು ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಅವರು ಇವತ್ತು ಇವ್ರೂರಿಗೆ ಹೋಗಿ ದಿವ್ಯಾ ಅವ್ರ ಊರಿಗೆ ಅಲ್ಲಿ ಮನೆ ಪೂಜೆ ಇದೆ, ಓಪನಿಂಗು. ದಿವ್ಯಾ ಅವ್ರ ಮನೆ ನಮ್ಮ ಚಿಕ್ಕಮ್ಮ ಅವ್ರದ್ದು, ಅಂದರೆ ನಮ್ಮ ಅಮ್ಮವರ ಸ್ವಂತ ತಂಗಿ ಮಗಳದು ಇವತ್ತು ಮನೆ ಓಪನಿಂಗ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ದಿವ್ಯಾಗಂತೂ ಫುಲ್ಲು ಎಕ್ಸೈಟ್ಮೆಂಟ್, ಖುಷಿಲಿದ್ದಾಳೆ. ಅಲ್ಲಿ ಏನು ಅನ್ನಿಸ್ತಿದೆ ದಿವ್ಯಾ, ಇವತ್ತು ಊರಿಗೆ ಹೋಗ್ತಾ ಇದೆಯಲ್ಲ ಅಮ್ಮ ನೀನು ನಾವೆಲ್ಲ? ಖುಷಿ ಆಗ್ತೈತೆ ತುಂಬ. ನೀವು ಬನ್ನಿ ಫಂಕ್ಷನ್ಗೆ ಹೋಗೋಣ. ಅವಳು ತುಂಬ ಫುಲ್ ಖುಷಿಲಿದ್ದಾಳೆ. ಯಾಕೆಂದರೆ ಅಲ್ಲಿ ಮತ್ತೆ ಇನ್ನೂ ಇಬ್ಬರು ಅಕ್ಕಂದ್ರಿದ್ದಾರೆ ದಿವ್ಯಾಗೆ. ಒಬ್ಬರು ದೀಕ್ಷಾ ಆ್ಯಂಡ್ ದೀಪಿಕಾ, ಮತ್ತು ಅವ್ರ ತಂದೆ ತಾಯಿ ಎಲ್ಲ ಅಲ್ಲೇ ಇರೋದು. ಅವ್ರನ್ನೆಲ್ಲ ನೋಡೋಕೆ ಹೋಗ್ತಿದ್ದಾಳೆ. ಇವತ್ತು ಫುಲ್ ಖುಷಿ ಆಗ್ತಿದೆ. ನೆಕ್ಸ್ಟ್ ಅಲ್ಲಿ ಊರಲ್ಲಿ ಹೋಗಿ ಅವ್ರದ್ದು ಯಾವ ಊರು ಹೆಂಗಿದೆ, ಇವಾಗ ಹೊಸ ಮನೆ ಬೇರೆ ಕಟ್ಟಿದ್ದಾರೆ, ಮನೆ ಹೇಗಿದೆ ಎಲ್ಲ ನೋಡೋಣ. ದಿವ್ಯಾ ಅಂತೂ ಫುಲ್ ಖುಷಿಯಲ್ಲಿದ್ದಾಳೆ. ನೋಡೋಣ ಬನ್ನಿ ಟೀ ಕುಡಿಯೋಣ ಎಲ್ಲರೂ. ಮನೇಲಿ ಜಾಸ್ತಿ ಟೀ ಎಲ್ಲ ಮಾಡಲ್ಲ, ಅಮ್ಮ ಯಾವಾಗಾದರೂ ಮಾಡ್ಕೊತಾ ಇರ್ತಾರೆ. ನಾವೆಲ್ಲ ಮೋಸ್ಟ್ ಆಫ್ ಹೊರಗಡೆನೇ ಕುಡಿತಾ ಇರ್ತೀವಿ. ಬಿಸ್ಕೆಟ್ ಕುಡಿತಾರೆ ಅಮ್ಮ. ಕಾಫಿ ಟೀ ಕುಡಿತಾ ಇದ್ದಾಳೆ. ನಿನ್ಗೆ ಟೀ ಬೇಕಾ? ಯಾಕೆ ನೀನು ಟೀ ಎಲ್ಲ ಕುಡಿಬಾರ್ದು? ಕುಡಿಬಾರ್ದು ಟೀ ಎಲ್ಲ, ನೀನು ಕುಡಿಬಾರ್ದು. ಹೇಳ್ತೀನಿ ತಗೋ. ಚಿಕ್ಕ ಮಕ್ಕಳು ಟೀ ಎಲ್ಲ ಕುಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳೆಲ್ಲ ಟೀ ಎಲ್ಲ ಕುಡಿಬಾರ್ದು. ಸ್ಕೂಲಲ್ಲೆಲ್ಲ ಕುಡಿಯೋದು, ನೀನು ಹಾಲು ಕುಡಿತೀಯ, ಇಲ್ಲಿ ಯಾಕೆ ಟೀ ಕುಡಿತೀಯ? ಅವ್ಳಿಗೆ ಏನು ಹೇಳಿದ್ರು ಅಷ್ಟೇ ಗೈಸ್, ಗೊತ್ತಾಗಲ್ಲ. ನಮ್ಮಮ್ಮನ ಇನ್ನೇನು ತಿಂದು ರೆಡಿ ಆಗ್ತಾ ಇದಾರೆ. ಏನಮ್ಮ ಆಲ್ರೆಡಿ ತಿಂತಾ ಇದೆಯಾ? ನೀನು ಎಷ್ಟೊತ್ತಿಗೆ ರೆಡಿ ಆಗೋದು? ಇವಾಗ ಆಗಿ ಎಲ್ಲಿಗೆ ಫಸ್ಟ್ ಹೋಗೋದು? ನಮ್ಮಮ್ಮ ಆಲ್ರೆಡಿ ಇವಾಗ ತಿಂದು ರೆಡಿ ಹಾಕಿ ಜಸ್ಟು ಹೋಗ್ತಾರೆ. ಅವ್ರನ್ನ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗಬೇಕು. ಹೋಗಿ ಜಸ್ಟ್ ಆಮೇಲೆ ನಾನು ಬಂದು ಮತ್ತೆ ನಾನು ರೆಡಿಯಾಗಿ, ನಾನು ಪ್ಯಾಕ್ ಎಲ್ಲ ಮಾಡಿಲ್ಲ, ಇನ್ನು ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನಾನು ಕೂಡ ಹೋಗಬೇಕು. ಇವ್ರನ್ನ ಫಸ್ಟ್ ಕಳಿಸ್ಬಿಡ್ತೀನಿ, ನಾನು ಡ್ಯೂಟಿ ಮುಗಿಸ್ಕೊಂಬಂದು ಆಮೇಲೆ ನಾನು ಹೋಗ್ತೀನಿ. ನೀವು ಫಸ್ಟು ಹೋಗಿಮ್ಮ, ಆಮೇಲೆ ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಓಕೆನಾ? ದಿವ್ಯಾ ಆಲ್ರೆಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾಳೆ. ದಿವ್ಯಾ ಗೈಸ್ ಇವಾಗ ಹೊರಟಿದ್ದಾರೆ ಅಮ್ಮನೆಲ್ಲ. ಅವ್ರನ್ನೆಲ್ಲ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದೆ. ಬಾಯ್ ದಿವ್ಯಾ, ನಾನು ಕೂಡ ಆಫೀಸಿಗೆ ಟೈಮ್ ಆಗ್ತಾ ಇದೆ, ನಾನು ಕೂಡ ಹೋಗ್ತೀನಿ. ಬಾಯ್ ಅಮ್ಮ, ಹುಷಾರಾಗಿ ಹೋಗಿ ಆಯಿತಾ? ಬಾಯ್. ನಾನು ಇವಾಗ ಆಫೀಸ್ಗೆ ಹೋಗಿ ಜಸ್ಟ್ ಆಮೇಲೆ ಮಾಡ್ಕೊಂಡು ಮುಂದಿನ ಅಲ್ಲೇ ನಿಲ್ಲಿಸಿದ್ದೀನಿ. ಅಂತೂ ಇದು ಆಫೀಸ್ಗೆ ರೀಚ್ ಆದೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಬರೋದೇ ಒಂದು ದೊಡ್ಡ ತಲೆನೋವಾಗುತ್ತೆ. ಬಟ್ ಮತ್ತೆ ನಾನು ಮಧ್ಯಾಹ್ನ ಬೇಗ ಹೋಗಿ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ನೋಡೋಕ್ಕೆ ನಾಳೆ ನಾನು ಊರಲ್ಲಿರ್ತೀನಿ. ನೋಡೋಣ ನೆಕ್ಸ್ಟ್ ಲಾಗಲ್ಲಿ ಊರಲ್ಲಿ ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಹತ್ರ ನಾಳೆ ಹೋದ್ಮೇಲೆ ತೋರಿಸ್ತೀನಿ. ಜಸ್ಟ್ ನೋಡ್ತಾ ಇರಿ ಹೇಗಿರುತ್ತೆ ನಾಳೆ. ಒಂದು ಚಿಕ್ಕ ಡ್ರೀಮ್ ಗೈಸ್, ಇದೇ ಥರ ಕಾರ್ ಇದ್ದಿದ್ರೆ ನಾವು ಕೂಡ ಆರಾಮಾಗಿ ಫ್ಯಾಮಿಲಿ ಎಲ್ಲ ಹೋಗ್ಬೋದಿತ್ತು. ಬಟ್ ಒನ್ ಡೇ ಅದನ್ನು ಫುಲ್ಫಿಲ್ ಮಾಡ್ತೀನಿ. ನಾಳೆ ಲಾಗ್ ಕೂಡ ಬರುತ್ತೆ. ಮತ್ತು ನಿಮ್ಗೆ ಯಾವ ಥರ ಲಾಗ್ಸ್ ಬೇಕು, ಮತ್ತು ನನ್ನಲ್ಲಿ ಇನ್ನೂ ಏನೇನು ಅಪ್ಡೇಟ್ ಆಗಬೇಕು ಸ್ವಲ್ಪ ಆದಷ್ಟು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.